ಹಾಯ್, ಇವತ್ತಿನಿಂದ KEA ಆಫೀಸ್ನಲ್ಲಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ನಂತರ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗೆ ನಡೀತಾ ಇದೆ, ಈ ರೀತಿ ನಿಮಗೆ ಯಾವ ರೀತಿ ಕ್ಯೂರಿಯಾಸಿಟಿ ಇದೆಯೋ ಅದೇ ರೀತಿ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ಇವತ್ತು KEA ಆಫೀಸ್ನಲ್ಲಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಪಾಲ್ಗೊಂಡ ವಿದ್ಯಾರ್ಥಿಗಳಿಂದ ಕೆಲವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ. ಆ ಇನ್ಫಾರ್ಮೇಷನ್ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಈಗ ನಾಳೆ ಅಥವಾ ನಾಡಿದ್ದು ಯಾವುದಾದ್ರೂ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ KEA ಆಫೀಸ್ಗೆ ಹೋದರೆ ಅಂದರೆ ಈ ರೀತಿ ಪ್ರೊಸೀಜರ್ ನಡೀತಾ ಇದೆ ಅಂತ ಗೊತ್ತಿದ್ರೆ ಈಸಿ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸರಿನಾ? ಸರಿ, ಈಗ ವಿಷಯ ಅಂತ ಹೇಳಿದ್ರೆ ಈಗ ಯಾವ್ಯಾವ ವಿದ್ಯಾರ್ಥಿಗಳು ಸ್ಟಡಿ ಡೀಟೇಲ್ಸ್ ರಿಲೇಟೆಡ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರು. ಈಗ 7 ಇಯರ್ಸ್ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಕೋಟ ಅವ್ರಿಗೆ ಅಪ್ಲೈ ಆಗತ್ತೆ. ಅಂದರೆ ಅವರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದ್ದಾರೆ. ಬಟ್ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ಕನ್ನಡ ಮೀಡಿಯಮ್ಗೆ ನೋ ಅಂತ ಬರ್ತಾ ಇದೆ. ಇದೇ ರೀತಿ ರೂರಲ್ ಕೋಟಾ ರಿಲೇಟೆಡ್ ಆಗಿರ್ಬೋದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರೆ ಅಂಥ ವಿದ್ಯಾರ್ಥಿಗಳು KEA ಆಫೀಸ್ಗೆ ಹೋಗಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸೋದಕ್ಕೆ. ಅದಂದ್ರೆ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಅವರ KCET ಅಪ್ಲಿಕೇಶನ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಚೆಕ್ ಮಾಡಿದಾಗ ಅವ್ರಿಗೆ ಕೇವಲ ಇನ್ಸ್ಟ್ರಕ್ಷನ್ಸ್ ತೋರಿಸ್ತಾ ಇದೆ. ಅವರು ಯಾವ್ಯಾವ ಕೋಟಾಕ್ಕೆ ಎಲಿಜಿಬಲ್ ಇದ್ದಾರೆ ಅದೇನು ತೋರಿಸ್ತಾ ಇಲ್ಲ. ಈ ರೀತಿ ಇದೆ, ಅವರು ಕೂಡ KEA ಆಫೀಸ್ಗೆ ಹೋಗಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮಾಡಿಸೋದಕ್ಕೆ. ಈಗ ಈ ರೀತಿ ಪ್ರಾಬ್ಲಮನ್ನು ಯಾವ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ 7 ಇಯರ್ಸ್ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಅಥವಾ ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸೇ ಓಪನ್ ಆಗ್ತಿಲ್ಲ. ಈ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿದ್ದಾರೆ ಅವರ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಅಪ್ಲಿಕೇಶನನ್ನು ಎಡಿಟ್ ಮಾಡೋ ಕೆಲಸ ಏನಿದೆ ಅದನ್ನು KEA ಆಫೀಸ್ನವರೇ ಮಾಡ್ತಾರೆ. ಸರಿನಾ? ಅಂದರೆ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನು ಪಡೆದುಕೊಳ್ತಾರೆ, ಚೆಕ್ ಮಾಡ್ತಾರೆ, ಅದಂತರ ಸರಿಯಾಗಿದ್ದರೆ ಅಪ್ಲಿಕೇಶನನ್ನು ಅವರೇ ಎಡಿಟ್ ಮಾಡಿ ಕೊಡ್ತಾರೆ. ಈಗ ಮತ್ತು ಕೂಡ ಹಲವಾರು ವಿದ್ಯಾರ್ಥಿಗಳು ಬೇರೆ ರೀತಿಯಲ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ. ಇನ್ಕಮ್ ರಿಲೇಟೆಡ್ ಆಗಿರ್ಬೋದು, ಕಾಸ್ಟ್ ರಿಲೇಟೆಡ್ ಆಗಿರ್ಬೋದು, 371J ಸರ್ಟಿಫಿಕೇಟ್ ರಿಲೇಟೆಡ್ ಆಗಿರ್ಬೋದು. ಸೊ ಈ ರೀತಿ ಪ್ರಾಬ್ಲಮನ್ನು ಈ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ದಾರೆ. ಅಂದರೆ RD ನಂಬರ್ ಪ್ರಾಬ್ಲಮ್ ಆಗಿರೋರು. ಯಾಕಂತ ಹೇಳಿದ್ರೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅದ್ರ ಮೇಲೆ RD ನಂಬರ್ ಇರುತ್ತೆ. ಅದೇ ರೀತಿ 371J ಸರ್ಟಿಫಿಕೇಟ್ ಅದ್ರ ಮೇಲೆ ಕೂಡ RD ನಂಬರ್ ಇರುತ್ತೆ. ಸೊ RD ನಂಬರ್ ರಿಲೇಟೆಡ್ ಪ್ರಾಬ್ಲಮನ್ನು ಯಾವ ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ದಾರೆ ಅವರಿಗೋಸ್ಕರ ನಮ್ಮ KEA ಆಫೀಸರು ಡೈರೆಕ್ಟಾಗಿ ಸರ್ಟಿಫಿಕೇಟ್ ತೆಗೆದುಕೊಂಡು ಅವರು ಎಡಿಟ್ ಮಾಡ್ತಾ ಇಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ಎಡಿಟ್ ಮಾಡೋದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ. ಬಟ್ KEA ಆಫೀಸ್ಗೆ ಹೋದ ನಂತರ ಯಾವ ರೀತಿ ಅಂತ ಹೇಳಿದ್ರೆ ಈಗ KEA ಆಫೀಸ್ನಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ನೋಟಿಸ್ ಬೋರ್ಡ್ಗಳಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. QR ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರ ಏನಾಗುತ್ತೆ ಅಂತ ತಿಳ್ಕೊಳ್ತಾದ್ರೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ವಿಂಡೋ ಓಪನ್ ಆಗುತ್ತೆ ಅವರ ಮೊಬೈಲಲ್ಲಿ. ಸರಿನಾ? ಅದಂತರ ವಿದ್ಯಾರ್ಥಿಗಳು ಮಾಡ್ಬೋದು ಅಂತ ಹೇಳಿದ್ರೆ ಅವರೇ ಅಲ್ಲಿ RD ನಂಬರ್ನ ಎಂಟರ್ ಮಾಡಬಹುದು. ನಂತರ ಏನು ಮಿಸ್ಟೇಕ್ ಆಗಿದೆ ಅದನ್ನು ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಬಹುದು. ಸರಿನಾ? ಯಾರಿಗಳಿ ಇನ್ಕಮ್, ಕಾಸ್ಟ್ ಮತ್ತು 371J ಸರ್ಟಿಫಿಕೇಟ್ ರಿಲೇಟೆಡ್ ಯಾವ ವಿದ್ಯಾರ್ಥಿಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ ಅಥವಾ ಜನರಲ್ ಆಗಿ ಹೇಳೋದಾದ್ರೆ RD ನಂಬರ್ನಿಂದ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರಂಥ ವಿದ್ಯಾರ್ಥಿಗಳು ಅವರಿಗೆ ಎಡಿಟ್ ಮಾಡೋದಕ್ಕೆ ಆಪ್ಷನನ್ನು ಕೊಡ್ತಿದ್ದಾರೆ. ಅದಂತರ ಅವರು QR ಕೋಡನ್ನು ಸ್ಕ್ಯಾನ್ ಮಾಡಿ ಅದಂತರ ಎಡಿಟಿಂಗ್ ವಿಂಡೋ ಓಪನ್ ಆಗುತ್ತೆ, ಅಲ್ಲಿ ಎಡಿಟ್ ಮಾಡಿ ಸರಿ ಮಾಡ್ಕೊಡೋದಕ್ಕೆ ಹೇಳಿದ್ದಾರೆ. ಇದೆಲ್ಲ ಆದ ನಂತರ ಅಂದರೆ ಅಪ್ಲಿಕೇಶನ್ ಒಳಗಡೆ ಮಿಸ್ಟೇಕ್ ಆಗಿತ್ತು, ಈಗ ಅವರು ಸರಿ ಮಾಡ್ಕೊಳ್ತಾರೆ. ಇದರಿಂದ ಅಪ್ಲಿಕೇಶನಲ್ಲೂ ಕೂಡ ಕೆಲವು ಚೇಂಜಸ್ ಆಗಿರುತ್ತೆ. ಅದಕ್ಕೋಸ್ಕರ ಯಾವ್ಯಾವ ವಿದ್ಯಾರ್ಥಿಗಳು ಈ KEA ಆಫೀಸ್ಗೆ ಹೋಗಿದ್ದಾರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಅವರಿಗೆ ಈ ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಅಂತಂದರೆ ಇಂದು ಸಂಜೆ ಇಲ್ಲಿದ್ರೆ ನಾಳೆ ಮಾರ್ನಿಂಗ್ ಆ ಒಂದು ಅಪ್ಲಿಕೇಶನ್ ಏನಿದೆ ಎಡಿಟ್ ಆಗಿರುವಂತಹ ಅಪ್ಲಿಕೇಶನ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟನ್ನು ತೆಗೆದುಕೊಳ್ಬೇಕು. ಈ ರೀತಿ ಪ್ರೊಸೀಜರನ್ನು ಹೇಳಿದ್ದಾರೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಈಗಾಗಲೇ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ KEA ಆಫೀಸ್ಗೆ ಹೋಗಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ KEA ಆಫೀಸ್ನಲ್ಲಿ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಈಗ ನಾಳೆ ಅಥವಾ ನಾಡಿದ್ದು KEA ಆಫೀಸ್ಗೆ ಹೋಗ್ತಾರಂಥ ವಿದ್ಯಾರ್ಥಿಗಳಿಗೆ ಅದರಿಂದ ಸಹಾಯ ಆಗುತ್ತೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.